ಇದು ದರ್ಪಣ ಅದ, ದರ್ಪಣದ ಮೇಲೆ ಬಿದ್ದಿರೋದ್ರ ಈಗ ಪ್ರತಿಮೆ ಮೇಲೆ ಎಲ್ಲೋ ಉಂಟಾಗ್ತಾವ ಒಂದು ಕಡೆ ಹಿಂಗೆಲ್ಲ ಉಂಟಾಗ್ತಾವ, ಅವೆಲ್ಲ ಉಂಟಾಗ್ತಾವ ನೋಡೋಣ. ಪರದೆ ಮೇಲೆ ಸೆರೆ ಹಿಡಿತಕ್ಕಂಥ ಪ್ರತಿಬಿಂಬಗಳು ಸತ್ಯ ಪ್ರತಿಬಿಂಬಗಳಾಗಿರ್ತವೆ. ಸ್ಕ್ರೀನ್ ಸ್ಕ್ರೀನ್ ಅಲ್ಲ ಮೂರನೇದ್ರಲ್ಲಿ ಬೆಳಗ್ಗೆ ಬೆಳಕು ಬಿಡ್ತಾ ಇದೆ ಗೊತ್ತಾನ. ವಸ್ತುವಿನ ಸ್ಥಾನ ಏನಿಲ್ಲಪ್ಪ ಅಂತಂದ್ರೆ ಎರಡನೇ ಕಾಲಮ್ ನೋಡಿ, ಎರಡನೇ ಕಾಲಮ ಸಿ ಇಂದ ದೂರ ಅಂತದ ವಸ್ತುವಿನ ಸ್ಥಾನ. ಸಿ ಇಂದ ದೂರದ ಪ್ರತಿಬಿಂಬದ ಸ್ಥಾನ ಏನಿತ್ತು? ಈ ಬಾಣ ಚಿಹ್ನೆದ ಪ್ರತಿಬಿಂಬ ಈ ಸ್ಕ್ರೀನ್ ಮೇಲೆ ಈ ಸಿ ಮತ್ತು ಎಫ್ ನ ನಡುವೆ ಇರಬೇಕು. ಈ ಸಿ ಮತ್ತು ಎಫ್ ನ ನಡುವೆ ಎಲ್ಲಾದ್ರೂ ಉಂಟಾಗಿರ್ಬೇಕು. ಇದು ಬಾಣ ಚಿಹ್ನೆ ನೋಡೋಣ. ಈಗ ಏನು ಕ್ಲಿಯರ್ ಬರ್ತದ ಅದಕ್ಕೆ ಕಂಡು ಬಿಡಬೇಕು. ನಾವು ಹಾಗೆ ಸ್ಟಾಪ್ ಮಾಡಬೇಕು. ಏನು ಕ್ಲಿಯರ್ ಬರ್ತದ ಅದಕ್ಕೆ ಕ್ಲಿಯರ್ ಅಲ್ಲ. ತಲೆ ಕೆಳಗಾಗಿ ಮುಡಿಯೋದಿಲ್ಲ, ಅದು ತಲೆ ಕೆಳಗಾಗಿ ಮುಡಿಯೋದ ವಸ್ತುವಿನಿಂದ ಚಿಕ್ಕದಾದಂತ ಪ್ರತಿಬಿಂಬ ಪ್ರತಿಬಿಂಬದ ಸ್ಥಾನ ಸಿ ಮತ್ತು ಎಫ್ ಗಳ ನಡುವೆ. ಅಕಸ್ಮಾತ್ ಈ ಸಿ ದಿಂದ ಸ್ವಲ್ಪ ಇಲ್ಲೇ ಬಾಜು ಮುಡಿದು ಅಥವಾ ಎಫ್ ದಿಂದ ಬಾಜು ಮುಡಿತಂದ್ರೆ ಇಲ್ಲಿ ಎಫ್ ನ ಬಾಜು ಮೂಡಲಾಗಿದೆ ಬಲಿಬಾರದು. ಸಿ ನ ಬಾಜು ಪಕ್ಕದಲ್ಲಿ ಮೂಡಲಾಗಿದೆ ಅಲ್ಲ, ಅದು ಯಾವಾಗಲೂ ಏನಾಗಬೇಕು ನಡುವೆ ಬರೀಬೇಕು. ಅದನ್ನ ನೋಡಿ, ಚಿಕ್ಕದಾದಂತ ಪ್ರತಿಬಿಂಬ ತಲೆ ಕೆಳಗಾದ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಸ್ಪಷ್ಟವಾಗಿ ನೋಡಿ ಎಲ್ಲರಿಗೆ. ಚಿಕ್ಕದಾದಂತ ಪ್ರತಿಬಿಂಬದ ತಲೆ ಕೆಳಗಾದ ಪ್ರತಿಬಿಂಬದ ಸತ್ಯ ಪ್ರತಿಬಿಂಬ. ವಸ್ತುವಿನ ಸ್ಥಾನ ಸಿ ಅಂತಂದ್ರೆ ಪ್ರತಿಬಿಂಬ ಸಿ ಅಲ್ಲೇ ನಿಲ್ಲಬೇಕು. ಈಗ ಎಲ್ಲಿ ಮೂಡಾಗಿಲ್ಲ ಅಂತಂದ್ರೆ ಒಂದಿಲ್ಲ ಸಿ ನಲ್ಲಿ ಮಿಸ್ಟೇಕ್ ಆಗ್ತದೆ. ವಸ್ತುವಿನಷ್ಟೇ ಗಾತ್ರ ಇರ್ತದ. ಸಿ ನಲ್ಲಿ ತಲೆ ಕೆಳಗಾದ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ. ಇನ್ನು ಇದೇ ವಸ್ತುವಿನ ಸ್ಥಾನ ಸಿ ಮತ್ತು ಎಫ್ ನ ನಡುವೆ ಅಂತ ಹೇಳ್ತೀವಿ. ಪ್ರತಿಬಿಂಬ ದೂರ ಇರ್ತದ. ದೊಡ್ಡದಾದಂತ ಪ್ರತಿಬಿಂಬ ತಲೆ ಕೆಳಗಾದ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ. ವಸ್ತುವಿನಿಂದ ದೊಡ್ಡದಾಗಿ ಮಾಡಿದ್ರೆ ಇನ್ನು ಇದೇ ವಸ್ತುವಿನ ಸ್ಥಾನ ಎಫ್ ಅಂತ ಹೇಳ್ತೀನಿ. ಎಲ್ ಅಂತ ಹೇಳ್ತೀನಿ ಎಫ್. ಪ್ರತಿಬಿಂಬದ ಸ್ಥಾನ ಅತ್ಯಂತ ದೊಡ್ಡದಾದಂತ ಪ್ರತಿಬಿಂಬ ತಲೆ ಕೆಳಗಾದ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ. ಕಾಣಿಸುತ್ತೆ ಎಲ್ಲರಿಗೆ? ದೊಡ್ಡದಾದಂತ ಪ್ರತಿಬಿಂಬ ಕೂಡ ಅತ್ಯಂತ ದೊಡ್ಡದಾದಂತ ಪ್ರತಿಬಿಂಬ ತಲೆ ಕೆಳಗಾದ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಕಾಣಿಸುತ್ತದ. ಇನ್ನು ಇದೇ ವಸ್ತುವಿನ ಸ್ಥಾನ ಎಫ್ ಮತ್ತು ಪಿ ಗಳ ಮಧ್ಯದಲ್ಲಿ ತಂದಿಟ್ಟೆ ಅಂದ್ರೆ ಕೊನೆಯದು ಲಾಸ್ಟ್ ಪ್ರತಿಬಿಂಬದ ಸ್ಥಾನ ಎಲ್ಲಿ ಇರಂಗಿಲ್ಲ. ವೈಜ್ಞಾನಿಕವಾಗಿ ಒಳಗೆ ಇರ್ತದೆ.